ಭಾರತೀಯ ಜನತೆಯ ವೈಫಲ್ಯಗಳನ್ನು ಜನರಿಗೆ ಹೇಳೋದಕ್ಕೆ ಕೆಲಸ ನಾವು ಮಾಡ್ತೀವಿ. ಜನ ಬಿಜೆಪಿಯಿಂದ ಭ್ರಮನಿಷ್ಠರಾಗಿದ್ದಾರೆ. ನಾವು ನಮ್ಮ ಸಾಧನೆ ಹೇಳ್ತೀವಿ, ಹೌದು ನೀವು ನಮಗೆ ಆಶೀರ್ವಾದ ಮಾಡಿ ಸುಮಾರು 139 ಸೀಟ್ಗಳು ಕೊಟ್ಟು ಅಧಿಕಾರ ಕೊಟ್ಟು ನಮಗೆ ಸರ್ಕಾರ ಮಾಡುವಂತ ಅವಕಾಶ ಮಾಡಿಕೊಡಿ. ನಾವು ಗೆದ್ದಿದ್ದೀವಿ ಅಂತ ಬೀಗಲ್ಲ, ನಮ್ರತೆಯಿಂದ ಪ್ರಾಮಾಣಿಕವಾಗಿ ಇವತ್ತು ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ನಾಯಕತ್ವದಲ್ಲಿ ನಾವು ನಮ್ಮ ಸರ್ಕಾರ ಹೈಕಮಾಂಡ್ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆದೇಶದ ಮೇರೆಗೆ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ಆದೇಶದ ಮೇರೆಗೆ ನಮ್ಮ ಸರ್ಕಾರ ನಡೀತಾ ಇದೆ. ಜನಸಂಖ್ಯೆಯಾಗಿ ನಮ್ಮ ಸುರ್ಜೇವಾಲಾ ಅವರಿದ್ದಾರೆ, ವೇಣುಗೋಪಾಲ್ ಇದ್ದಾರೆ, ಅವರು ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಒಳ್ಳೆ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ತರ್ತೀವಿ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ವೈಫಲ್ಯಗಳು ಕೂಡ ನಾವು ಹೇಳೋ ಕೆಲಸ ನಾವು ಮಾಡ್ತೀವಿ. ನಾವು ನಮ್ಮ ಸಾಧನೆಗಳು ಹೇಳಿದ್ದೀವಿ, ಆದರೆ ಭಾರತೀಯ ಜನತಾ ಪಾರ್ಟಿ 12 ವರ್ಷ ಸಾಧನೆ ಶೂನ್ಯ ಅಂತ ಹೇಳಬೇಕಾಗ್ತದೆ. ಸುಳ್ಳು ಹೇಳಂತ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಇವತ್ತೇನಾದ್ರೂ ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಲ್ಲುತ್ತೆ. ಅಷ್ಟು ಸುಳ್ಳು ಹೇಳಿದ್ದಾರೆ. ಅಧಿಕಾರ ಬರೋ ಮುಂಚೆ ಆ ಮಾತು ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ವಿ. 12 ವರ್ಷ ಆಯ್ತು, 15 ರೂಪಾಯಿ ಕೂಡ ಯಾರ ಅಕೌಂಟ್ ಹಾಕಲಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಿ. 12 ವರ್ಷ ಆಯ್ತು, 22 ಕೋಟಿ ಕೊಡ್ಬೇಕಾಯ್ತು. 22 ಲಕ್ಷ ಕೊಟ್ಟೋ ಇಲ್ಲ ಗೊತ್ತಿಲ್ಲ. ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರಿ, ಯಾವ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತಿಲ್ಲ. ಬೆಲೆ ಏರಿಕೆ, ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ, ಮೊನ್ನೆ ಪ್ರೈಮ್ ಮಿನಿಸ್ಟರ್, ಈಗ 100ಕ್ಕೆ ದಾಟಿದೆ. ಇದು ಅಭಿವೃದ್ಧಿನ. ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, 1000ಕ್ಕೆ ದಾಟಿದೆ. ಇದು ಅವರ ಅಭಿವೃದ್ಧಿನ. ಎಲ್ಲ ವಸ್ತುಗಳು ಕೂಡ ಜಾಸ್ತಿ ಆಗಿದೆ. ಅದನ್ನು ನಿಯಂತ್ರಣ ಮಾಡಿದ ಶಕ್ತಿ ಭಾರತೀಯ ಜನತಾ ಪಾರ್ಟಿಗೆ. ಅದರಿಂದ ಬಿಜೆಪಿಯವರ ವಿರುದ್ಧ ಜನ ಇವತ್ತು ಭ್ರಮನಿಷ್ಠರಾಗಿದ್ದಾರೆ, ನೊಂದಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅಧಿಕಾರವನ್ನು ಮುಂಚೆ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸ್ವರ್ಗ ತೋರಿಸ್ತೀನಿ ಹೇಳಿದ್ರು. ಸನ್ಮಾನ್ಯ ನರೇಂದ್ರ ಮೋದಿ ಅವರೇ ಸ್ವರ್ಗ ತೋರಿಸಲಿಲ್ಲ, ಕರೋನಾ ಸಂದರ್ಭ ನೀವು ಜನರು ನರ್ಕ ತೋರಿಸ್ಬಿಟ್ರಿ, ನರ್ಕ. ಅದರಿಂದ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಸಾಧನೆ ಹಾಗೂ ಭಾರತೀಯ ಜನತಾ ಪಾರ್ಟಿ ವಹಿಸಿಕೊಂಡು ಹೇಳ್ತೀವಿ.